ಅಲ್ಲಿ ನಾವು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಮತ್ತು ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಂದರೆ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ಸ್ ಅಂತ ಕೂಡ ಅರ್ಥ ಬರುತ್ತೆ. ಯೂನಿ ಅಂದರೆ ಒಂದು, ಸೆಲ್ಯುಲಾರ್ ಅಂದರೆ ಒಂದು ಸೆಲ್ಲಿಂದ ಆಗಿರುವಂತಹ ಒಂದು ಜೀವಿಯನ್ನು ನಾವು ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ ಅಂತ ಹೇಳ್ತೀವಿ. ಆನ್ ದಿ ಅದರ್ ಹ್ಯಾಂಡ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಅಂದರೆ ಮಲ್ಟಿ ಅಂದರೆ ಅನೇಕ ಅಥವಾ ಮೆನಿ ಅಂತ ಅರ್ಥ. ಮೆನಿ ಸೆಲ್ಲಿಂದ ಮಾಡಲ್ಪಟ್ಟಿರುವಂಥ ಆರ್ಗ್ಯಾನಿಸಮ್ ಅಂದರೆ ಅದನ್ನು ನಾವು ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಅಂತ ಹೇಳ್ತೀವಿ. ಇದನ್ನು ನಾವು ಮ್ಯಾಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ಸ್ ಅಂತ ಕೂಡ ಹೇಳ್ಬೋದು. ಇದು ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್, ಅದು ಮ್ಯಾಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್. ಏನಕ್ಕೆ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ ಅಂದರೆ ಈ ಈ ಜೀವಿಯ ಒಟ್ಟು ದೇಹ ಒಂದೇ ಸೆಲ್ಲಿಂದ ಆಗಿದೆ. ಇದನ್ನು ನಮ್ಮ ಬರೀ ಕಣ್ಣಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ನೋಡಬೇಕಾಗಿದ್ದರೆ ನಮಗೆ ಮೈಕ್ರೋಸ್ಕೋಪ್ ಅನ್ನೋ ಒಂದು ಸಾಧನ ಬೇಕಾಗಿದೆ. ಆದ್ದರಿಂದ ಇದನ್ನು ನಾವು ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ ಅಂತ ಹೇಳ್ತೀವಿ. ಇದನ್ನು ನೋಡಿ, ನಾವು ಕಣ್ಣಿಂದ ಮೀನನ್ನು ನೋಡ್ಬೋದು, ಈ ಸಿ ಅನೆಮೋನ್ನ ನೋಡ್ಬೋದು. ಈ ರೀತಿ ಅನೇಕ ಆರ್ಗ್ಯಾನಿಸಮ್ಸ್ಗಳನ್ನ ನಾವು ಬರೀ ಕಣ್ಣಿಂದನೇ ನೋಡ್ಬೋದು. ಇದು ದೊಡ್ಡದಾಗೇ ಇರುತ್ತೆ. ಈ ದೊಡ್ಡದಾಗಿರೋ ಕಾರಣದಿಂದ, ನಮ್ಮ ಬರೀ ಕಣ್ಣಿಂದ ನಾವು ನೋಡ್ಬೋದಾಗಿರೋ ಕಾರಣದಿಂದ ಇದನ್ನು ನಾವು ಮ್ಯಾಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ ಅಂತ ಹೇಳ್ತೀವಿ. ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ಗೆ ಅನೇಕ ಎಕ್ಸಾಂಪಲ್ಸ್ ನೀವು ಕೊಡ್ಬೋದು. ಆಲ್ಗೆ, ಬ್ಯಾಕ್ಟೀರಿಯಾ, ವೈರಸ್, ಪ್ರೋಟೋಜೋವಾ ಇವೆಲ್ಲ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಅಥವಾ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ ಅನ್ನೋ ಕ್ಯಾಟಗರಿಯಲ್ಲಿ ಬರುತ್ತೆ. ಆನ್ ದಿ ಅದರ್ ಹ್ಯಾಂಡ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಂದರೆ ನೀವು ಕಣ್ಣಿಂದ ನೋಡೋ ಅಂತಹ ಎಲ್ಲ ಪ್ರಾಣಿ, ಪಕ್ಷಿ, ಗಿಡ, ಮರಗಳನ್ನ ನೀವು ಹೇಳ್ಬೋದು. ಸೊ ಇನ್ನಷ್ಟು ಇನ್ಫಾರ್ಮೇಷನ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.